ಇದು ಸೆಲ್ಫ್ ಕಂಟ್ರೋಲ್ಗೆ ಕೆಲವೆಲ್ಲ ನಾವು ನೆನಪಲ್ಲಿ ಇಟ್ಕೋಬೇಕು. ಚರ್ಚೆ ಮಾಡಿಕೊಂಡು ನಿನ್ನ ಪಾಯಿಂಟ್ ಆಫ್ ವ್ಯೂ, ನಿನ್ನ ಒಂದು ನಾನು ಸರಿ ಅಂತ ಸಮರ್ಥನೆ ಬೇಕಿಲ್ಲ, ಪ್ರೂವ್ ಮಾಡಬೇಕಾಗಿಲ್ಲ. ಅದು ನಿನ್ನನ್ನು ಇಂಪ್ರೂವ್ ಮಾಡುತ್ತೆ. ನಿನ್ನ ಶಾಂತಿ ನಿನಗೆ ಮುಖ್ಯ, ಅದರ ರಕ್ಷಣೆ ಮುಖ್ಯ. ಆರ್ಗ್ಯುಮೆಂಟ್ ಬೇಡ. ಆರ್ಗ್ಯುಮೆಂಟ್ ಅಂದರೆ ಸ್ಟಾಪ್. ಆಮೇಲೆ ಇನ್ಸಲ್ಟ್ ಮಾಡೋದು ಬೇಡ. ನೀನು ಉಪಯೋಗಿಸೋ ಪದ ಹೇಗಿರಬೇಕು, ಪುನಃ ಜ್ಞಾಪಿಸ್ಕೊಂಡ್ರೆ ನಗು ಬರಬೇಕೇ ಹೊರತು ಕೋಪ ಬರಬಾರ್ದು. ಇದನ್ನ ಚೇಂಜ್ ಮಾಡು. ಇನ್ಸಲ್ಟ್ ಮಾಡು, ತಮಾಷೆ ಮಾಡು, ಎಲ್ಲ ಮಾಡು, ಅದು ಜ್ಞಾಪಿಸ್ಕೊಂಡ್ರೆ ಫೂಲಿಶ್ನೆಸ್, ಅವ್ರಿಗೆ ನಗು ಬರ್ಗೆ ಬೇಕೇ ಹೊರತು ಕೋಪ ಬರಬಾರ್ದು. ಆಮೇಲೆ ನಾವು ಅವಾಯ್ಡ್ ಮಾಡಬಾರ್ದು. ಕಂಫರ್ಟ್ ಇಲ್ಲ ಅಂತ ಹೇಳಿದ್ರೆ ಸ್ಟ್ರಗಲ್, ಸ್ವಲ್ಪ ನಮ್ಮೊಳಗೆ ಸ್ಟ್ರಗಲ್ ಆಗುತ್ತೆ, ಅದು ಬೆಳವಣಿಗೆ ಆಗುತ್ತೆ. ಯಾವಾಗಲೂ ಕಂಫರ್ಟಬಲ್ ಆಗಿ ಎಲ್ಲರೂ ನಿಮ್ಮನ್ನ ಇಟ್ಟಿರೋಕ್ಕಾಗಲ್ಲ. ಸ್ವಲ್ಪ ಒಳಗಡೆ ಸ್ಟ್ರಗಲ್ ಆಗಬೇಕು, ಅಲ್ಲಿ ನಿನ್ನ ಬೆಳವಣಿಗೆ ಆಗುತ್ತೆ. ನೀನು ನೋಡ್ಕೋ. ಯಾರು ವ್ಯಾಲಿಡೇಷನ್ ಬೇಡ ಅಂತ ರಿಪೀಟೆಡಾಗಿ ಹೇಳ್ತೀನಿ. ನೀನು ನಿನ್ನೊಳಗಡೆ ಇಂಟಿಗ್ರಿಟಿ ಇದ್ದರೆ ಇದಕ್ಕಿಂತ ರಿವಾರ್ಡ್ ಬೇರೆ ಇಲ್ಲ. ಯಾರ ಅಪ್ರೂವಲ್ಲೂ ಬೇಕಿಲ್ಲ. ಯು ಬಿ ಇಂಟಿಗ್ರೇಟೆಡ್. ಮಾಡೋ ಕೆಲಸ, ಅದರ ಹಿಂದೆ ಇರೋ ಉದ್ದೇಶ, ಅದರ ಹಿಂದೆ ಇರೋ ಭಾವನೆ, ಅದರ ಪರ್ಪಸ್ಸು ಎಲ್ಲ ಒಟ್ಟಿಗೆ ಇರೋದೇ ಇಂಟಿಗ್ರಿಟಿ. ಆಮೇಲೆ ಮಾತು ಹುಷಾರು, ಕಂಟ್ರೋಲ್ನಲ್ಲಿಟ್ಕೋ. ಆರ್ಗ್ಯುಮೆಂಟ್ಗಿಂತ ಮೌನ ಶಕ್ತಿ ಕೊಡುತ್ತೆ. ಅದಕ್ಕೆ ಆರ್ಗ್ಯುಮೆಂಟ್ಗೆ ಹೋಗಲೇಬೇಡ. ಎಲ್ಲ ಆರ್ಗ್ಯುಮೆಂಟ್ ನಡೀತಾ ಇದೆ, ಜಸ್ಟ್ ವಾಚ್. ಇಬ್ಬರು ಸೈಡು ವಾಚ್ ಮಾಡು. ಒಬ್ರಿಗೆ ಒಂದು ಪಾರ್ಟಿಗೆ ನೀನು ಇದು ಸರಿ ಅದು ಸರಿ ಅಂತ ನೀನು ಮಧ್ಯದಲ್ಲಿ ಹೋಗಬೇಡ. ಇದನ್ನೇ ಮೂಗು ತೂರಿಸೋದು ಅನ್ನೋದು ಖಂಡಿತ ಬೇಡ.